ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸಗಳು ಕೈಗೂಡುವುದಿಲ್ಲ, ಉದ್ಯೋಗ ಸಿಗುವುದಿಲ್ಲ, ವಿವಾಹ ವಿಳಂಬವಾಗುತ್ತದೆ, ಸಾಲಬಾಧೆ ಕಾಡುತ್ತದೆ, ಆರೋಗ್ಯ ಸಮಸ್ಯೆಗಳು ದೂರವಾಗುವುದಿಲ್ಲ. ಕೆಲವೊಮ್ಮೆ ಎಲ್ಲ ದಾರಿಗಳು ಮುಚ್ಚಿದಂತಾಗಿ ಮನಸ್ಸು ನಿರಾಶೆಯಿಂದ ತುಂಬಿಬಿಡುತ್ತದೆ. ಆದರೆ ಭಕ್ತರು ಹೇಳುವ ಒಂದು ಮಾತಿದೆ: ರಾಯರನ್ನು ನಂಬಿದವರನ್ನು ರಾಯರು ಎಂದಿಗೂ ಕೈಬಿಡುವುದಿಲ್ಲ. ಹೌದು ಸ್ನೇಹಿತರೆ, ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಎಂದು ಪೂಜಿಸಲ್ಪಡುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಲಕ್ಷಾಂತರ ಜನರ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸಿದೆ ಎಂದು ಭಕ್ತರು ನಂಬುತ್ತಾರೆ. ಇಂದು ನಾವು ತಿಳಿಯಲಿರುವುದು ರಾಯರ ಭಕ್ತರು ಅತ್ಯಂತ ಭಕ್ತಿಯಿಂದ ಆಚರಿಸುವ ಒಂದು ವಿಶೇಷ ಸಂಕಲ್ಪದ ಬಗ್ಗೆ. ಅದೇ ಮುಡುಪು ಕಟ್ಟುವುದು. ಮುಡುಪು ಎಂದರೇನು? ಅದನ್ನು ಯಾವ ದಿನ ಕಟ್ಟಬೇಕು? ಯಾವ ಸಾಮಗ್ರಿಗಳು ಬೇಕು? ಸಂಕಲ್ಪ ಹೇಗೆ ಮಾಡಬೇಕು? ಯಾವ ನಿಯಮಗಳನ್ನು ಪಾಲಿಸಬೇಕು? ಮತ್ತು ಇಷ್ಟಾರ್ಥ ಸಿದ್ಧಿಯಾದ ನಂತರ ಮುಡುಪು ಹೇಗೆ ಬಿಡಿಸಬೇಕು? ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೇವಲ ಒಬ್ಬ ಮಹಾನ್ ಸಂತರು ಮಾತ್ರವಲ್ಲ, ಅವರು ಭಕ್ತರ ಪಾಲಿಗೆ ಆಶಾಕಿರಣ. ಸುಮಾರು 350 ವರ್ಷಗಳ ಹಿಂದೆ ಬೃಂದಾವನ ಪ್ರವೇಶಿಸಿದ ರಾಯರು ಇಂದಿಗೂ ಮಂತ್ರಾಲಯದಲ್ಲಿ ಜೀವಂತವಾಗಿ ನೆಲೆಸಿದ್ದು ಭಕ್ತರನ್ನು ರಕ್ಷಿಸುತ್ತಿದ್ದಾರೆ ಎಂಬ ನಂಬಿಕೆ ಕೋಟ್ಯಾಂತರ ಜನರಲ್ಲಿದೆ. ಭಕ್ತಿಯಿಂದ ಕರೆದವರ ಕಷ್ಟಗಳನ್ನು ನಿವಾರಿಸಿ ಜೀವನದಲ್ಲಿ ಹೊಸ ಬೆಳಕನ್ನು ನೀಡುವ ದೈವಿಕ ಶಕ್ತಿ ರಾಯರಲ್ಲಿದೆ ಎಂದು ಭಕ್ತರು ಹೇಳುತ್ತಾರೆ. ಅದರ ಕಾರಣವೇ ಇಂದು ಕೂಡ ಲಕ್ಷಾಂತರ ಜನರು ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ದರ್ಶನ ಪಡೆಯುತ್ತಾರೆ. ಮುಡುಪು ಕಟ್ಟಲು ಅತ್ಯುತ್ತಮ ದಿನ. ರಾಯರಿಗೆ ಅತ್ಯಂತ ಪ್ರಿಯವಾದ ದಿನ ಗುರುವಾರ. ಆದ್ದರಿಂದ ಗುರುವಾರದಂದು ಮುಡುಪು ಕಟ್ಟುವುದು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗುತ್ತದೆ. ಕೆಲವು ತಿಥಿಗಳು ಮತ್ತು ನಕ್ಷತ್ರಗಳಲ್ಲಿ ಕಟ್ಟಿದರೆ ಇನ್ನೂ ಹೆಚ್ಚಿನ ಶುಭ ಫಲ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಅತ್ಯಂತ ಶುಭಕರ ಸಂಯೋಗಗಳು: ಗುರುವಾರ ಮತ್ತು ಪುಷ್ಯ ನಕ್ಷತ್ರ, ಗುರುವಾರ ಮತ್ತು ಶ್ರವಣ ನಕ್ಷತ್ರ, ಗುರುವಾರ ಮತ್ತು ಅನುರಾಧ ನಕ್ಷತ್ರ, ಗುರುವಾರ ಮತ್ತು ಏಕಾದಶಿ, ಗುರುವಾರ ಮತ್ತು ಪೂರ್ಣಿಮೆ. ಈ ಸಂಯೋಗಗಳಲ್ಲಿ ಮುಡುಪು ಕಟ್ಟುವುದು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಮುಡುಪು ಕಟ್ಟಲು ಉತ್ತಮವಾದ ಸಮಯವೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಸುಮಾರು 4:30 ರಿಂದ 6 ಗಂಟೆಯವರೆಗೆ, ಅಥವಾ ಸೂರ್ಯೋದಯದ ನಂತರ ಬೆಳಗ್ಗೆ 6 ರಿಂದ 9 ಗಂಟೆಯೊಳಗೆ. ಈ ದಿನ ಮಾಡಿದರೆ ವಿಶೇಷ ಫಲಗಳು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈಗ ಮುಡುಪು ಕಟ್ಟಲು ಬೇಕಾದ ಸಾಮಗ್ರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಳದಿ ಕಾಟನ್ ಬಟ್ಟೆ ಅಥವಾ ಅರಿಶಿನ ಸವರಿದ ಬಿಳಿ ಬಟ್ಟೆ, ಒಂದು ಜುಟ್ಟು ಇರುವ ತೆಂಗಿನಕಾಯಿ, ಅಕ್ಷತೆ, ಅರಿಶಿನ, ಕುಂಕುಮ, ತುಳಸಿ ದಳ, ನಾಣ್ಯಗಳು, 11 ರೂಪಾಯಿ, ರಾಯರ ಫೋಟೋ ಅಥವಾ ವಿಗ್ರಹ, ತುಪ್ಪ ಅಥವಾ ಎಣ್ಣೆಯ ದೀಪ, ಧೂಪ ಅಥವಾ ಅಗರಬತ್ತಿ, ಹೂವುಗಳು. ಪೂಜೆಗೆ ಮುನ್ನ ಮಾಡಬೇಕಾದ ಸಿದ್ಧತೆ: ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ, ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ, ರಾಯರ ಫೋಟೋ ಅಥವಾ ವಿಗ್ರಹವನ್ನು ಸ್ವಚ್ಛವಾಗಿ ಅಲಂಕರಿಸಿ, ಸಾಧ್ಯವಾದರೆ ತುಳಸಿ ಮಾಲೆ ಅಥವಾ ಹೂವಿನ ಮಾಲೆ ಅರ್ಪಿಸಿ, ನಂತರ ದೀಪ ಮತ್ತು ಧೂಪವನ್ನು ಹಚ್ಚಿ ಪೂಜೆಯನ್ನು ಆರಂಭಿಸಿ. ಮುಡುಪು ಕಟ್ಟುವ ಸಂಪೂರ್ಣ ವಿಧಾನ: ಈಗ ದೇವರ ಮುಂದೆ ಒಂದು ಮಣೆ ಅಥವಾ ತಟ್ಟೆಯನ್ನು ಇಡಿ. ಅದರ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ. ಮೊದಲು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಿ. ಪಕ್ಕದಲ್ಲಿ 11 ನಾಣ್ಯಗಳನ್ನು ಇಡಿ. ಅರಿಶಿನ ಕುಂಕುಮ ಅರ್ಪಿಸಿ ತುಳಸಿ ದಳಗಳನ್ನು ಇಡಿ. ಸಂಕಲ್ಪ ಮಾಡುವ ವಿಧಾನ: ಈಗ ರಾಯರ ಮುಂದೆ ಕೈ ಮುಗಿದು ಕುಳಿತುಕೊಳ್ಳಿ. ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಸ್ಪಷ್ಟವಾಗಿ ನೆನಪಿಸಿಕೊಳ್ಳಿ. ಉದಾಹರಣೆಗೆ, ರಾಯರೇ, ನನಗೆ ಉತ್ತಮ ಉದ್ಯೋಗ ದೊರಕಲಿ, ನನ್ನ ವಿವಾಹ ಕಾರ್ಯ ಶೀಘ್ರವಾಗಿ ನೆರವೇರಲಿ, ನನ್ನ ಆರೋಗ್ಯದ ಸಮಸ್ಯೆ ದೂರವಾಗಲಿ, ನನ್ನ ಸಾಲಬಾಧೆ ನಿವಾರಣೆಯಾಗಲಿ. ಹೀಗೆ ನಿಮ್ಮ ಕೋರಿಕೆಯನ್ನು ಭಕ್ತಿಯಿಂದ ರಾಯರ ಪಾದದಲ್ಲಿ ಅರ್ಪಿಸಿ. ನಂತರ ಹೀಗೆ ಸಂಕಲ್ಪ ಮಾಡಿ: ಓಂ ಶ್ರೀ ರಾಘವೇಂದ್ರಾಯ ನಮಃ. ನನ್ನ ಈ ಇಷ್ಟಾರ್ಥ ನೆರವೇರಿದ ನಂತರ ನಾನು ಮಂತ್ರಾಲಯಕ್ಕೆ ಅಥವಾ ರಾಯರ ಮಠಕ್ಕೆ ಬಂದು ಈ ಮುಡುಪನ್ನು ಸಮರ್ಪಿಸುತ್ತೇನೆ ಎಂದು ಕೇಳಿಕೊಳ್ಳಿ.
ಮುಡುಪು ಕಟ್ಟುವ ಕ್ಷಣ. ಈಗ ಹಳದಿ ಬಟ್ಟೆಯನ್ನು 4 ಮೂಲೆಗಳನ್ನು ಒಟ್ಟಿಗೆ ಸೇರಿಸಿ 1 ಗಂಟನ್ನು ಕಟ್ಟಬೇಕು. ಗಂಟು ಕಟ್ಟುವ ಸಮಯದಲ್ಲಿ ಮನಸ್ಸು ಸಂಪೂರ್ಣವಾಗಿ ರಾಯರಲ್ಲಿರಬೇಕು. ಯಾರೊಂದಿಗೂ ಮಾತನಾಡದೆ ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡಬೇಕು. ಮುಡುಪು ಕಟ್ಟುವಾಗ ಮತ್ತು ಕಟ್ಟಿದ ನಂತರ ಈ ಮಂತ್ರವನ್ನು ಜಪಿಸಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಮಂತ್ರವನ್ನು 11 ಬಾರಿ, 21 ಬಾರಿ ಅಥವಾ 108 ಬಾರಿ ಜಪಿಸಬಹುದು. ಇದರ ಜೊತೆಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಮುಡುಪು ಇಡಬೇಕಾದ ಸ್ಥಳ. ಕಟ್ಟಿದ ಮುಡುಪನ್ನು ರಾಯರ ಫೋಟೋ ಪಕ್ಕದಲ್ಲಿ ಅಥವಾ ದೇವರ ಕೋಣೆಯ ಪವಿತ್ರ ಸ್ಥಳದಲ್ಲಿ ಇರಿಸಿ. ಅದನ್ನು ಯಾರೂ ಮುಟ್ಟದಂತೆ ಸುರಕ್ಷಿತವಾಗಿ ಇಡಿ. ಪ್ರತಿದಿನ ಪೂಜೆ ಮಾಡುವಾಗ ಅದಕ್ಕೂ ಧೂಪ ದೀಪ ತೋರಿಸಿ ನಮಸ್ಕರಿಸಿ. ಪಾಲಿಸಬೇಕಾದ ನಿಯಮಗಳು. ಮುಡುಪು ಕಟ್ಟಿದ ನಂತರ ಸಾಧ್ಯವಾದಷ್ಟು ಈ ನಿಯಮಗಳನ್ನು ಪಾಲಿಸಿ. ಮಾಂಸಾಹಾರ ತ್ಯಜಿಸಿ. ಮದ್ಯಪಾನದಿಂದ ದೂರವಿರಿ. ಸುಳ್ಳು ಹೇಳಬೇಡಿ. ಯಾರಿಗೂ ಕೇಡು ಮಾಡಬೇಡಿ. ಪ್ರತಿದಿನ ರಾಯರ ಮಂತ್ರ ಜಪಿಸಿ. ಗುರುವಾರ ವಿಶೇಷ ಪೂಜೆ ಮಾಡಿ. ಸತ್ಯ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯಿರಿ. ಇಷ್ಟಾರ್ಥ ಸಿದ್ಧಿಯಾದ ನಂತರ, ನಿಮ್ಮ ಸಂಕಲ್ಪ ನೆರವೇರಿದ ನಂತರ ಮುಡುಪನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಶುಭ ದಿನ ನೋಡಿ ರಾಯರ ಮಠಕ್ಕೆ ಅಥವಾ ಮಂತ್ರಾಲಯಕ್ಕೆ ತೆರಳಿ ಮುಡುಪಿನಲ್ಲಿರುವ ಕಾಣಿಕೆ, ಅಕ್ಷತೆ ಮತ್ತು ತೆಂಗಿನಕಾಯಿಯನ್ನು ಸಮರ್ಪಿಸಿ ರಾಯರಿಗೆ ಕೃತಜ್ಞತೆಯಿಂದ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ. ಸ್ನೇಹಿತರೆ, ಮುಡುಪು ಕಟ್ಟುವುದರಲ್ಲಿ ಮುಖ್ಯವಾದದ್ದು ಕಾಣಿಕೆ ಮೊತ್ತವಲ್ಲ. ಮುಖ್ಯವಾದದ್ದು ನಿಮ್ಮ ಭಕ್ತಿ, ವಿಶ್ವಾಸ ಮತ್ತು ಶರಣಾಗತಿ. ರಾಯರ ಕೃಪೆ ಹಾಗೂ ಭಗವಂತನ ಇಚ್ಛೆಯ ಫಲವನ್ನು ನೀಡುತ್ತದೆ. ಆದ್ದರಿಂದ ಸಂಪೂರ್ಣ ನಂಬಿಕೆಯಿಂದ ಪೂಜೆ ಮಾಡಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಧನ್ಯವಾದಗಳು.